ಮಹೋನ್ನತ ಸಂಸ್ಥೆಗೆ ತಾವು ಅಧ್ಯಕ್ಷ ಪದಗ್ರಹಣ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇವತ್ತು ನಮ್ಮ ಮನೆಯವರ ನೆಕ್ಸ್ಟ್ ನನಗೆ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ನನಗೆ ಆಯ್ಕೆ ಮಾಡಿ ನನಗೆ ಕೊಟ್ಟೋದಕ್ಕೆ ಬಹಳ ಸಂತೋಷ. ಹಾಗೆಯೇ ಸಿದ್ದರಾಮಯ್ಯ ಸರು, ಆಮೇಲೆ ಡಿ ಕೆ ಶಿವಕುಮಾರ್ ಸರು ಅವ್ರಿಗೂ ನಮ್ಮ ಮನೆಯವರ ಪರವಾಗಿ, ನನ್ನ ಪರವಾಗಿ, ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಕುಟುಂಬ ಒಂದು ಪೊಲಿಟಿಕಲ್ ಗ್ರಜ್ಜಿನಲ್ಲೇ ನಾವು ಸಾಕಷ್ಟು ಅನುಭವಿಸಿದ್ವಿ. ಆದರೆ ಈ ಟೈಮ್ನಾಗ ಪಾರ್ಟಿ ನಮ್ಮ ಜೊತೆ ನಿಂತಿದ್ದಕ್ಕೆ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ನನಗೆ ಕೊಟ್ಟಿರೋ ಈ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ತಮ್ಮೆಲ್ಲರ ಸಲಹೆಯೊಂದಿಗೆ ಬಹಳಷ್ಟು ನಿಷ್ಠೆಯಿಂದ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ತೀನಿ. ಮೇಡಮ್, ಈ ಒಂದು ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ನೀರು ಅನ್ನೋದು ಬಹಳಷ್ಟು ಅತ್ಯಮೂಲ್ಯ ಒಂದು ಜವಾಬ್ದಾರಿ ಇದೆ. ಯಾವುದೊಂದು ಕಲ್ಪನೆ, ಒಂದು ಕನಸಿದೆಯಾ? ನಮ್ಮ ಮನೆಯವರು ಇದ್ದಾಗ, ವಿನಯ್ ಕುಲಕರ್ಣಿ ಅವರು ಇದ್ದಾಗ, ಆಮೇಲೆ UD ಮಿನಿಸ್ಟರ್ ಸುರೇಶ್ ಬೈರತಿ ಸರ್ ಇರುವಾಗ ಸಾಕಷ್ಟು ಕೆಲಸಗಳನ್ನು ಅವರು ಕೈಗೊಂಡು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರುವಾಗ ಅದು ಮುಂದೆ ನನ್ನ ಕೈಲಿ ಏನಾಗ್ತದೋ, ಇವತ್ತು ನನ್ನ ಚೇರ್ ಕೂತೀನಿ. ಮುಂದೆ ಬರೋ ದಿನಗಳಲ್ಲಿ ಅವರ ಸಲಹೆಯೊಂದಿಗೆ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನೆಲ್ಲ ಮಾಡ್ತೀನಿ. ಒಟ್ಟಾರೆ ಅಭಿವೃದ್ಧಿ ಮತ್ತು ಮನೆಯವರ ಅಣ್ಣವರ ಕನಸನ್ನು ನನಸು ಮಾಡೋಕ್ಕೆ ಒಂದು ಇದಾಗಿದೆ, ಅದು ದೃಢತೆ ಇದೆ. ಥ್ಯಾಂಕ್ ಯು. ಕ್ಷೇತ್ರದ ನೆಚ್ಚಿನ ನಾಯಕಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಈ ಪಟ್ಟ ಒದಗಿ ಬಂದಿದ್ದು ಆಕಸ್ಮಿಕವಾದರೂ ಕೂಡ ನಿಜವಾಗ್ಲೂ ಅದು ಹೆಮ್ಮೆಯ ವಿಷಯ. ಯಾಕಂತಂದರೆ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಓಡಾಡಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕ್ಷೇತ್ರಕ್ಕೆ ಬರೆದಂಥ ಒಂದು ಸಮಯದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಓಡಾಡಿ ಇವತ್ತು ಅವ್ರ ಗೆಲುವಿಗೆ ಕಾರಣರಾದಂಥ ನಮ್ಮ ಸಹೋದರಿ ಶಿವಲೀಲಾ ಕುಲಕರ್ಣಿ ಅವರಿಗೆ ಈ ಪಟ್ಟ ಒಲಿದಿದ್ದು ನಮಗೆಲ್ಲರಿಗೂ, ಇಡೀ ಕ್ಷೇತ್ರದ ಜನತೆಗೆ ಒಂದು ಖುಷಿ ತರುವಂಥ ವಿಷಯ ಆಗಿದೆ. ಯಾಕಂದ್ರೆ ಅನಿವಾರ್ಯ ಕಾರಣದಿಂದ ಅವರೇ ಶಿವಲೀಲಾ ಅವರೇ ಆ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೂ ನಿರಂತರ ಸಂಪರ್ಕದಲ್ಲಿ ಕ್ಷೇತ್ರದಲ್ಲಿ ದಿನ ಬೆಳಗಾದ್ರೆ ಅಂದರೆ ಬೆಳಗಿನಿಂದ ಸಾಯಂಕಾಲವರೆಗೂ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಜನರ ಭಾವನೆಗಳಿಗೆ ಮತ್ತು ಕ್ಷೇತ್ರದ ಜನತೆಯ ಒಂದು ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಪಟ್ಟ ಒಲಿದಿದೆ. ಯಾಕಂದರೆ ಅವರಿಗೆ ಈ ಅವಕಾಶ ಬೇಕಾಗಿತ್ತು. ಯಾಕಂದರೆ ಈಗಾಗಲೇ ತೆರೆಮರೆ ಕಾಯಿಯಂತೆ ಕೆಲಸ ಮಾಡಿದಂಥ ಶಿವಲೀಲಾ ಕುಲಕರ್ಣಿ ಅವರು ಇವತ್ತು ಹೊರಗಡೆ ಬಂದು ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಏನು ಅವರಿಗೆ ಸ್ಥಾನವನ್ನು ಒದಗಿಸಿದ್ದಾರೆ ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ. ನಮ್ಮ ಕ್ಷೇತ್ರದ ಒಂದು ಹಿರಿಯ ನಾಯಕರಂತ ನಮ್ಮ ವಿನಯಣ್ಣ ಕುಲಕರ್ಣಿ ಅವ್ರು ಕರಿತಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಹಿರೇತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಬಡವರ ಬಂದು ಇವತ್ತು ಎಲ್ಲೋ ಒಂದು ಕಷ್ಟ ಐತಂದ್ರೂ ಬಂದು ಸುರುರಾತ್ರಿ ನಿಂತು ಹೆಲ್ಪ್ ಮಾಡುವಂಥ ನಮ್ಮ ಶಿವಲೀಲಾ ಕುಲಕರ್ಣಿ ಅವ್ರಿಗೆ ಈ ಸ್ಥಾನಮಾನ ಕೊಟ್ಟದ್ದು ನಮ್ಮ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಒಂದು ಅನಂತವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಂದು ತಾಲೂಕನ್ನು ಆಳ್ಬೇಕಾದ್ರೆ ಅಷ್ಟು ಸಾಧ್ಯವಾದ ಕೆಲಸ ಅಲ್ಲ. ಈ ಖಾತೆಗೂ ಮತ್ತು ಅಕ್ಕಾರ ಕೆಲಸಕ್ಕೂ ಒಳ್ಳೆ ಒಂದು ಸರ್ಕಾರ ಒಂದು ಅವಧಿಯನ್ನು ನಿಮ್ಗೆ ನಿಭಾಯಿಸಿಕೊಟ್ಟೈತಿ. ಭಾಳ ನಮ್ಮೆಲ್ಲ ಜನತೆಗೂ ನಮ್ಮ ಧಾರವಾಡ ತಾಲೂಕು 71 ವಿಧಾನಸಭಾ ಕ್ಷೇತ್ರಕ್ಕೂ ಭಾಳ ಖುಷಿ ತಂದು ಕೊಟ್ಟೈತ್ರಿ. ಯಾಕಂದ್ರೆ ಸುಮ್ಮನೆ ಕೆಲಸ ಮಾಡೋದು, ಅವ್ರಿಗೇನು ಅಧಿಕಾರ ಅನಿಸೋದು ಇದು ನಮ್ಗೆ ಬೇಡ. ಅದು ಅಧಿಕಾರ ತೊಗೊಂಡು ಅವ್ರ ಒಂದು ಸರ್ಕಾರಿ ಆದೇಶದೊಳಗೆ ಬಂದ್ರಂದ್ರೆ ನಮಗೂ ಹೆಮ್ಮೆ ಆಕೈತೆ ಅನ್ನೋಕೆ ಭಾಳ ಇಷ್ಟ.